ವೆಲ್ಕಮ್ ಬ್ಯಾಕ್ ಟು ರಂಜಿನಿ ಯೂಟ್ಯೂಬ್ ಚಾನಲ್. GDS ಹುದ್ದೆಗೆ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದೀರಾ ಅವರೆಲ್ಲನೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ ರಿಸಲ್ಟಿಗೆ. ಇನ್ನೇನು ರಿಸಲ್ಟು ಬರೋದ್ರಲ್ಲಿದೆ. ಆದರೆ ರಿಸಲ್ಟ್ ಬರೋದಕ್ಕಿಂತ ಮುಂಚೆ ಈಗ ಯಾರ್ಯಾರೆಲ್ಲ ಅಪ್ಲಿಕೇಶನ್ನ ಹಾಕಿದ್ದೀರಾ, ಕೆಲವೊಬ್ಬರು ಡಿಗ್ರಿಯನ್ನು ಮಾಡ್ತಾ ಇದ್ದೀರಾ, ಇನ್ನೂ ಎಜುಕೇಷನ್ ಮಾಡ್ತಾ ಇದ್ದೀರಾ, ಅಂಥವರೆಲ್ಲನೂ ಕೂಡ ಕೆಲವೊಂದು ಕಮೆಂಟ್ಗಳನ್ನ ಹಾಕ್ತಾ ಇದ್ದೀರಾ. ಏನು ಅಂತಂದರೆ, ನಾವು ಮುಂದಕ್ಕೆ ಎಜುಕೇಷನ್ನ ಕಂಟಿನ್ಯೂ ಮಾಡ್ಬೋದಾ ಅಥವಾ ಇಲ್ಲಿಗೆ ಸ್ಟಾಪ್ ಮಾಡಬೇಕಾಗತ್ತಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀರಾ. ನೀವು ಎಜುಕೇಷನ್ ಮಾಡ್ಬೋದಾ ಬೇಡವಾ ಈ ಥರ ಎಲ್ಲ ಕನ್ಫ್ಯೂಷನ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. GDS ರಿಲೇಟೆಡ್ ಪ್ರತಿಯೊಂದು ಅಪ್ಡೇಟ್ಗಳು ನನ್ನ ಚಾನಲಲ್ಲಿ ಬರ್ತಾ ಇರುತ್ತೆ ಮತ್ತು ಬೇರೆ ಯೂಸ್ಫುಲ್ ವೀಡಿಯೋಸ್ ಕೂಡ ನನ್ನ ಚಾನಲಲ್ಲಿ ಸಿಗುತ್ತೆ. ಮೊದಲನೇದಾಗಿ ನೀವು GDSಗೆ ಅಪ್ಲಿಕೇಶನ್ ಹಾಕಿದ್ದೀರಾ, ಅಕಸ್ಮಾತ್ ಸೆಲೆಕ್ಟ್ ಆದರೆ ನಾನು ಹೋಗಬೇಕಾ ಬೇಡವಾ ಅಂತ ಏನಾದರೂ ಕನ್ಫ್ಯೂಷನ್ ಇದೆ, ದಯವಿಟ್ಟು ನೀವು ಈ ಒಂದು ಜಾಬಿಗೆ ಹೋಗಿ ನಿಮ್ಮ ಎಜುಕೇಷನ್ನ ನೀವು ಇಲ್ಲಿಂದನೂ ಕೂಡ ಕಂಟಿನ್ಯೂ ಮಾಡ್ಕೊಳ್ಬೋದು. ಇದು 4 hours ಜಾಬ್ ಆಗಿರೋದ್ರಿಂದ ನೀವು ಖಂಡಿತವಾಗ್ಲೂ ನಿಮ್ಮ ಸ್ಟಡೀಸ್ಗೆ ಇಲ್ಲಿ ಟೈಮ್ ಸಿಗುತ್ತೆ. ಹಾಗೆಯೇ ನೀವು ರೆಗ್ಯುಲರಾಗಿ ನಾನು ಕಾಲೇಜ್ಗೆ ಹೋಗ್ತೀನಿ ಅಂತಂದರೆ ಅದು ಖಂಡಿತ ಸಾಧ್ಯ ಇಲ್ಲ. ಇಲ್ಲಿ ಕ್ಲಾರಿಟಿ ಕೊಡ್ತೀನಿ, ನಾನು ರೆಗ್ಯುಲರಾಗಿ ಕಾಲೇಜಿಗೆ ಹೋಗ್ತೀನಿ ಅಂತಂದರೆ ಆಗೋದಿಲ್ಲ. ಯಾಕೆ ಅಂತಂದರೆ ಪ್ರತಿದಿನವೂ ಕೂಡ ಇಲ್ಲಿ ಕೆಲಸ ಇರುತ್ತೆ. ಸೊ ABPM ಆದ್ರಂತೂ ಕೂಡ ಹೋಗೋದಕ್ಕೆ ಆಗೋದೇ ಇಲ್ಲ. ಸೊ ಕರೆಸ್ಪಾಂಡೆನ್ಸಿನ ನೀವು ಮಾಡ್ಕೊಳ್ಬೋದು. ಕರೆಸ್ಪಾಂಡೆನ್ಸಲ್ಲಿ ನಿಮ್ಮ ಒಂದು ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೊಳ್ಬೋದು. ಬೇರೆ ಎಕ್ಸಾಮಿಗೆ ನೀವು ಇಲ್ಲಿ ಪ್ರಿಪೇರ್ ಆಗ್ಬೋದು, ಟೈಮ್ ಸಿಗುತ್ತೆ ನಿಮಗೆ, ಓದೋದಕ್ಕೆ ಟೈಮ್ ಸಿಗುತ್ತೆ. ಯಾಕೆಂದರೆ 4 hours ಜಾಬ್ ಆಗಿರೋದ್ರಿಂದ ನಿಮಗೆ ಖಂಡಿತ ಟೈಮ್ ಸಿಗುತ್ತೆ. ನೀವು ಸ್ಟಡೀಸ್ ಇಲ್ಲಿ ಮಾಡ್ಕೊಳ್ಬೋದು. ಬಟ್ ನಿಮ್ಮ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಬೇಕು ಅಂತಂದರೆ ಕರೆಸ್ಪಾಂಡೆನ್ಸ್ ತೊಗೊಳ್ಳಿ. ಕರೆಸ್ಪಾಂಡೆನ್ಸ್ ತೊಗೊಂಡ್ಬಿಟ್ಟು ನಿಮ್ಮ ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಆಗ ಬೇರೆ ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನೇನೆಲ್ಲ ಇದೆ ಅದಕ್ಕೆಲ್ಲ ನೀವು ಎಲಿಜಿಬಲ್ ಆಗ್ತೀರಾ. ಸೊ ನೀವು ಎಕ್ಸಾಮ್ಸ್ನ ಅಟೆಂಡ್ ಮಾಡ್ಬೋದು, ಬೇರೆ ಎಕ್ಸಾಮ್ಸ್ನ. ಸೊ ರೆಗ್ಯುಲರಾಗಿ ನೀವು ತೊಗೊಂಡಿದ್ದೀರಾ ಅಂತ ಅಂದರೆ ಕಾಲೇಜಲ್ಲಿ ನೀವು ರೆಗ್ಯುಲರಾಗಿ ಅಟೆಂಡ್ ಮಾಡೋದಕ್ಕಾಗಲ್ಲ ಕ್ಲಾಸ್ಗಳನ್ನ, ಹಾಗಾಗಿ ಹೇಳ್ತಾ ಇದ್ದೀನಿ. ಬಟ್ ಎಜುಕೇಷನ್ನ ನೀವು ಕಂಟಿನ್ಯೂ ಮಾಡ್ಬೋದು, ಅದರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ಎಜುಕೇಷನ್ನ ಕಂಟಿನ್ಯೂ ಮಾಡ್ಕೊಳ್ಬೋದು. ನೀವು ಅಫಿಷಿಯಲ್ ನೋಟಿಫಿಕೇಷನ್ನ ನೀವೇನಾದರೂ ನೋಡಿದ್ದೀರಾ ಅಂತಂದರೆ ನಿಮಗೆ ಗೊತ್ತಿರುತ್ತೆ. ಅಫಿಷಿಯಲ್ ನೋಟಿಫಿಕೇಷನಲ್ಲೇ ಹೇಳಿದ್ದಾರೆ ಏನು ಅಂತಂದರೆ, ಈ ಪೋಸ್ಟ್ ಆಫೀಸ್ ಜಾಬ್ ಏನಿದೆ ಇದನ್ನು ಒಂದು ಪಾರ್ಟ್ ಟೈಮ್ ಥರ ನೀವು ಮಾಡ್ಕೊಳ್ಳಿ ಅಂತ. ನಿಮ್ಮ ಲೈಫ್ನ ಇದೊಂದೇ ಕೆಲಸದಲ್ಲಿ ಲೀಡ್ ಮಾಡ್ತೀನಿ ಅಂತಂದರೆ ಅದು ತುಂಬ ಕಷ್ಟ ಆಗುತ್ತೆ. ಯಾಕೆಂತಂದರೆ ಈಗ ಹೊರಗಡೆ ಹೋದರೆ ಪ್ರತಿಯೊಂದೂ ಕೂಡ ಜಾಸ್ತಿ ಆಗ್ತಾ ಇದೆ, ಪ್ರತಿಯೊಂದ್ರದ್ದು ಪ್ರೈಸ್ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಬರುವಂತಹ ಸಂಬಳದಲ್ಲಿ ನೀವು ನಿಮ್ಮ ಜೀವನ ನಡೆಸಬೇಕು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಅಫಿಷಿಯಲ್ ನೋಟಿಫಿಕೇಷನಲ್ಲೇ ಹೇಳಿರೋ ಅಂಥದ್ದು ಇದನ್ನು ಒಂದು ಪಾರ್ಟ್ ಟೈಮ್ ಜಾಬ್ ಆಗಿ ಇಟ್ಕೊಳ್ಳಿ. ಇಲ್ಲ ಅಂತಂದರೆ ನಿಮ್ಮ ಸ್ಟಡೀಸ್ ಜೊತೆಗೆ ಈ ಒಂದು ಕೆಲಸವನ್ನು ಮಾಡ್ಕೊಳ್ಬೋದು. ಓಕೆನಾ? ಈ ರೀತಿಯಾಗಿ ನೀವು GDSನ ತಗೊಳ್ಬೇಕಾಗತ್ತೆ. ಸೊ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊತೀನಿ. ನೀವು ಎಜುಕೇಷನ್ನ ಮಾಡ್ಬೋದಾ ಬೇಡವಾ ಅನ್ನೋದಕ್ಕೆ. ಸೊ ನೀವು ಖಂಡಿತವಾಗ್ಲೂ ನಿಮ್ಮ ಎಜುಕೇಷನ್ನ ಕಂಟಿನ್ಯೂ ಮಾಡ್ಕೊಳ್ಬೋದು, ಬಟ್ ಕರೆಸ್ಪಾಂಡೆನ್ಸಲ್ಲಿ ಮಾಡ್ಕೊಳ್ಳಿ. ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲನೂ ಕೂಡ ನೀವು ಬರೆಯೋದಕ್ಕೆ ಎಲಿಜಿಬಲ್ ಆಗ್ತೀರಾ. ಈಗ GDS ಸಿಕ್ತು ಅಂದ ತಕ್ಷಣ ನೀವು ಸೆಕೆಂಡ್ PU ಮುಗಿದಿದ್ರೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಡೋದು, ಸ್ಟಡೀಸ್ನ ಆ ಥರ ಎಲ್ಲ ಮಾಡ್ಕೊಳ್ಬೇಡಿ. ನಿಮ್ಮ ಡಿಗ್ರಿನ ಕಂಪ್ಲೀಟ್ ಮಾಡ್ಕೊಳ್ಳಿ. ಯಾಕೆಂತಂದರೆ ಇದು ಪರ್ಮನೆಂಟಾಗಿ ಇರೋದಿಲ್ಲ. ಅಂದರೆ ಇರುತ್ತೆ, 60 years ಆಗೋವರೆಗೂ ನಿಮ್ಮನ್ನೇನು ತೆಗ್ದಾಕ್ಬಿಡೋದಿಲ್ಲ ಜಾಬಿಂದ, ಬಟ್ ಒಂದು ಸೆಕ್ಯೂರ್ ಇರೋದಿಲ್ಲ. ಹಾಗಾಗಿ ನೀವು ಹೈಯರ್ ಎಜುಕೇಷನ್ನ ಮಾಡ್ಕೊಂಡಿದ್ರೆ ಬೇರೆ ಎಕ್ಸಾಮ್ಸ್ನ ಬರ್ಕೊಂಡು ಹೈಯರ್ ಪೊಸಿಷನ್ಗೆ ಹೋಗೋದಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ಈ GDSಲ್ಲೇ ಹೈಯರ್ ಪೋಸ್ಟ್ಗಳಿದ್ದಾವಲ್ಲ ಅದಕ್ಕೆಲ್ಲನೂ ಹೋಗೋದಕ್ಕೆ ನಿಮಗೆ ಈಸಿ ಆಗುತ್ತೆ. ನಿಮ್ಮ ಹೈಯರ್ ಎಜುಕೇಷನ್ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಯಾರು ಕೂಡ ಇಲ್ಲಿಗೆ ಸ್ಟಾಪ್ ಮಾಡೋದಕ್ಕೆ ಹೋಗಬೇಡಿ, ಮುಂದೆ ನಿಮ್ಮ ಎಜುಕೇಷನ್ನ ಕಂಟಿನ್ಯೂ ಮಾಡಿ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ GDS ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. GDS ರಿಸಲ್ಟ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದಾರೆ. ರಿಸಲ್ಟು ಖಂಡಿತ ಇನ್ನೇನು ಬರುತ್ತೆ, ಇನ್ನೊಂದು 3-4 ದಿನಗಳಲ್ಲಿ ಬಂದ ತಕ್ಷಣ ನಾನು ಅಪ್ಡೇಟ್ ಮಾಡ್ತೀನಿ.
ನಾನು ಮೇಲ್ ಕೂಡ ಹಾಕಿದ್ದೀನಿ, ಫಸ್ಟ್ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ನೋಡೋಣ, ಅದರಲ್ಲಿ ಏನಾದರೂ ರಿಪ್ಲೈ ಬಂದರೆ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಕರೆಕ್ಟಾಗಿ ಯಾವತ್ತು ಬರುತ್ತೆ ರಿಸಲ್ಟು ಅಂತ ಹೇಳ್ಬಿಟ್ಟು. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಮತ್ತು ಏನಾದರೂ GDS ರಿಲೇಟೆಡ್ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.